ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡಗೇರಿ ಗ್ರಾಮದಲ್ಲಿ ಮಾಜಿ ಸೈನಿಕನ ಅನುಮಾನಾಸ್ಪದ ಸಾವಿನ ಪ್ರಕರಣ ಇದೀಗ ಹೊಸ ತಿರುವು ಪಡೆದುಕೊಂಡಿದ್ದು 2 ಕೋಟಿ ರೂಪಾಯಿ ವಿಮೆ ಹಣಕ್ಕಾಗಿ ಪತ್ನಿ ಪ್ರಿಯಕರನೊಂದಿಗೆ ಸೇರಿ ಕೊಲೆ ಮಾಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಹೌದು, ಘಟನೆ ನಡೆದು 3 ತಿಂಗಳ ಬಳಿಕ ಅಧಿಕಾರಿಗಳು ಹೂತಿದ್ದ ಶವವನ್ನು ಹೊರಗೆ ತೆಗೆದು ಮರುಪರೀಕ್ಷೆ ನಡೆಸಿದ್ದಾರೆ. ಬೆಳಗಾವಿ ಎಸಿ ಶ್ರವಣ್ ಕುಮಾರ್ ಸಮ್ಮುಖದಲ್ಲಿ ಶವದ ಅವಶೇಷಗಳನ್ನು ಸಂಗ್ರಹಿಸಿ ಎಫ್ಎಸ್ಎಲ್ ಪರೀಕ್ಷೆಗೆ ರವಾನಿಸಲಾಗಿದೆ. ರಸ್ತೆ ಅಪಘಾತದಲ್ಲಿ ಗಾಯಗೊಂಡಿದ್ದ ಮಾಜಿ ಸೈನಿಕನಿಗೆ ಆಸ್ಪತ್ರೆಯಲ್ಲಿ ವಿಷ ನೀಡಿ ಹತ್ಯೆ ಮಾಡಲಾಗಿದೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದು, ಈ ಪ್ರಕರಣ ಜಿಲ್ಲೆಯಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಮೃತ ವ್ಯಕ್ತಿಯನ್ನು ಸಂದೀಪ್ ಮಾಂಜರಿ ಎಂದು ಗುರುತಿಸಲಾಗಿದೆ. ಅವರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದರೆಂದು ತಿಳಿದು ಬಂದಿದೆ. ಕೆಲ ತಿಂಗಳ ಹಿಂದೆ ಹುಕ್ಕೇರಿ ಜಾತ್ರೆ ಮುಗಿಸಿಕೊಂಡು ಮನೆಗೆ ವಾಪಸ್ಸಾಗುತ್ತಿದ್ದ ವೇಳೆ ಸಂದೀಪ್ ರಸ್ತೆ ಅಪಘಾತಕ್ಕೊಳಗಾಗಿದ್ದರು. ಅಪಘಾತದಲ್ಲಿ ಗಾಯಗೊಂಡ ಅವರನ್ನ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಪಡೆಯುತ್ತಿದ್ದ ಸಮಯದಲ್ಲಿ ಸಂದೀಪ್ ಮೃತಪಟ್ಟಿದ್ದು, ಆರಂಭದಲ್ಲಿ ಇದನ್ನು ಸಾಮಾನ್ಯ ಅಪಘಾತ ಪ್ರಕರಣವೆಂದು ಪರಿಗಣಿಸಲಾಗಿತ್ತು. ಬಳಿಕ ಮೃತನ ಕುಟುಂಬಸ್ಥರಿಗೆ ಅನುಮಾನ ಮೂಡಿದ್ದು, ಸಾವಿನ ಹಿಂದೆ ಸಂಚು ಇರಬಹುದೆಂದು ಪೊಲೀಸರಿಗೆ ದೂರು ನೀಡಿದ್ದರು. ಈ ಹಿನ್ನೆಲೆಯಲ್ಲಿ ತನಿಖೆ ಆರಂಭಿಸಿದ ಯಮಕನಮರಡಿ ಪೊಲೀಸರು ಇದೀಗ ಪ್ರಕರಣದ ವಿವಿಧ ಆಯಾಮಗಳನ್ನು ಪರಿಶೀಲಿಸುತ್ತಿದ್ದಾರೆ. ಮೃತನ ಪತ್ನಿ ಸುಮಾ ಹಾಗೂ ಆಕೆಯ ಪ್ರಿಯಕರ ಎನ್ನಲಾಗಿರುವ ಪುಂಡಲೀಕ ಸೇರಿ ಈ ಕೃತ್ಯ ಎಸಗಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅನೈತಿಕ ಸಂಬಂಧ ಬಹಿರಂಗವಾಗಬಾರದು ಹಾಗೂ ಗಂಡನ ಸಾವಿನಿಂದ ವಿಮೆ ಹಣ ಸಿಗುತ್ತದೆ ಎಂಬ ಉದ್ದೇಶದಿಂದ ಪೂರ್ಣ ಸಂಚು ರೂಪಿಸಿ ಹತ್ಯೆ ಮಾಡಲಾಗಿದೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಕುಟುಂಬಸ್ಥರ ಆರೋಪದ ಪ್ರಕಾರ ರಸ್ತೆ ಅಪಘಾತವನ್ನ ದಾಳವಾಗಿಟ್ಟುಕೊಂಡು ಆರೋಪಿಗಳು ಆಸ್ಪತ್ರೆಗೆ ದಾಖಲಾಗಿದ್ದ ಸಂದೀಪನಿಗೆ ವಿಷ ನೀಡಿ ಕೊಲೆ ಮಾಡಿದ್ದಾರೆ ಎನ್ನಲಾಗಿದೆ. ಪ್ರಕರಣದ ಗಂಭೀರತೆಯನ್ನ ಮನಗಂಡ ಅಧಿಕಾರಿಗಳು ಇದೀಗ ಮರು ತನಿಖೆ ಮುಂದಾಗಿದ್ದಾರೆ. ಘಟನೆ ನಡೆದು 3 ತಿಂಗಳ ಬಳಿಕ ಅಧಿಕಾರಿಗಳು ಹೂತಿದ್ದ ಶವವನ್ನ ಹೊರಗೆ ತೆಗೆದು ಮರುಪರೀಕ್ಷೆ ನಡೆಸಿದ್ದಾರೆ. ಬೆಳಗಾವಿ ಎಸಿ ಶ್ರವಣ್ ಕುಮಾರ್ ಸಮ್ಮುಖದಲ್ಲಿ ಶವದ ಅವಶೇಷಗಳನ್ನು ಸಂಗ್ರಹಿಸಿ ಎಫ್ಎಸ್ಎಲ್ ಪರೀಕ್ಷೆಗೆ ರವಾನಿಸಲಾಗಿದೆ. ವಿಷ ಪ್ರಯೋಗ ನಡೆದಿದೆ ಎಂಬುದನ್ನು ಪತ್ತೆ ಹಚ್ಚಲು ವೈಜ್ಞಾನಿಕ ಪರೀಕ್ಷೆ ನಡೆಸಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಎಫ್ಎಸ್ಎಲ್ ವರದಿ ಬಂದ ಬಳಿಕವೇ ಇದು ಕೊಲೆ ಪ್ರಕರಣವೇ ಅಥವಾ ಸಹಜ ಸಾವೇ ಎಂಬುದು ಸ್ಪಷ್ಟವಾಗಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ದಿನಾಂಕ 11/6/2026 ನಾವು ಸಂದೀಪ್ ಮಂಜರೇಕರ್ ಮಂಜರ್ಗಿ ಅವರ ಏನೋ ಬಾಡಿ ಒಂದು ಎಕ್ಸಿಬಿಷನ್ಗೆ ಬಂದಿದ್ವಿ. ಇದು ಒಂದು 3 ತಿಂಗಳ ಹಿಂದೆ ಅವ್ರದ್ದು ಆಕ್ಸಿಡೆಂಟ್ ಆಗಿದೆ. ಸೊ ಚಿಕಿತ್ಸೆ ಸಂದರ್ಭದಲ್ಲಿ ವಿಷ ಏನೋ ಒಂದು ಮೇಲ್ನೋಟಕ್ಕೆ ವಿಷ ಪ್ರಸಾನದ ಮುಖಾಂತರ ಡೆತ್ ಆಗಿದೆ ಅಂತೇಳಿ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅವರಿಗೆ. ಸೊ ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಬಾಡಿ ಎಕ್ಸಾಮನ್ನು ಸುಕೋ ಟೀಮು, ನಮ್ಮ ಪೊಲೀಸ್ ತನಿಖಾಧಿಕಾರಿಗಳು, ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಹಾಗೂ FSL ಟೀಮ್ ಇವ್ರ ಜೊತೆಗೆ ಇವತ್ತು ನಾವು ಇದನ್ನು ಬಾಡಿಯನ್ನು ಹೊರಗಡೆ ತಗೊಂಡು ನಮಗೆ ಏನು ಅವಶ್ಯಕತೆ ಇದೆ FSL ಟೀಮ್ ಎಲ್ಲದಷ್ಟು ಬಾಡಿ ಪಾರ್ಟ್ಗಳನ್ನು ತೊಗೊಂಡಿದ್ದೀವಿ. ತೊಗೊಂಡು ಈಗ ವಾಪಸ್ ಅದನ್ನು ಇದನ್ನು ಮಾಡ್ತೀವಿ. ಇದರಲ್ಲಿ ಪಂಚನಾಮೆ ಮತ್ತು ಅವರು ಬ್ರದರ್ ಏನಿದ್ರು ಅವರು ಇದನ್ನು ಬಾಡಿಯಲ್ಲಿ ಇದನ್ನು ಮಾಡಿದ್ದಾರೆ ಅನ್ನೋದು ತೋರಿಸಿದ್ದಾರೆ. ಸೊ ಇದೆಲ್ಲ ಮಾಡಿಕೊಂಡು ಈಗ ಅಂಗಗಳದ್ದು ಮುಂದೆ ನಾವು FSLಗೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಅದರದ್ದು ರಿಪೋರ್ಟ್ ಬಂದ ತಕ್ಷಣ ಇದ್ರದ್ದು ಕೇಸಿನ ಮುಂದಿನ ಏನೋ ಹಂತದಲ್ಲಿ ಯಾವ ರೂಪ ತಗೊಳ್ತದೆ ಅನ್ನೋದು ಗೊತ್ತಾಗ್ತದೆ. ಸರ್, ಏನಿದು ಪ್ರಕರಣ ಏನು ಸರ್? ಇದು ಅಂದರೆ ನಮ್ಮಣ್ಣ ತೀರ್ಕೊಂಡ ಟೈಮ್ನಲ್ಲಿ ನಾವು ಆಕ್ಸಿಡೆಂಟ್ ಅಂತ ಭಾವಿಸಿದ್ವಿ. ಆದರೆ ಸರ್ ಜಾವೇದ್ ಸರ್ ಇದ್ದಾರಲ್ಲ, ಇಲ್ಲಿ ಬೆಳಗಾವಿ CPI ಯಮಕನಮರಡಿ CPI ಜಾವೇದ್ ಸರ್ ಇದ್ದಾರೆ. ಅವರು ಆವಾಗ ನಮಗೆ ನಾವು ಹೇಳಿದಾಗೆ ಹೊಂದಿದ್ರು. ನಂತರ ಅವರು ಯಾರಿಗೂ ಗೊತ್ತಾಗದಾಗೆ ಗುಪ್ತವಾಗಿ ತನಿಖೆಯನ್ನು ಮಾಡಿ ಈ ಪ್ರಕರಣವನ್ನು ಹೊರಗೆ ಎಳೆದಿದ್ದಾರೆ. ಅದು ಪಾಯ್ಸನ್ ಕೇಸ್ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅದು ತೀರಿಕೊಂಡ 3 ತಿಂಗಳ ನಂತರ ಅದು CPI ಜಾವೇದ್ ಸರ್ ಅವರು ಗುಪ್ತವಾಗಿ ತನಿಖೆಯನ್ನು ಮಾಡಿ ಅವರು ಈ ಪ್ರಕರಣವನ್ನು ಬೆಳಕಿಗೆ ತಂದಿದ್ದಾರೆ. ಹಾಗೂ ನಮ್ಮ ಮನೆತನಕ್ಕೆ, ನಾವು ಮಂಜರಿಗೆ ಮನೆತನಕ್ಕೆ ನ್ಯಾಯವನ್ನು ಕೊಡಿಸಿದ್ದಾರೆ. ನಮ್ಮ ಎಲ್ಲ ಮನೆತನದ ಪರವಾಗಿ ಹಾಗೂ ನಮ್ಮ ಗ್ರಾಮದ ಪರವಾಗಿ CPI ಜಾವೇದ್ ಸರ್ಗೆ ಕೃತಜ್ಞತೆ ಅಂತ ಹೇಳುತ್ತೇವೆ. ಕಾರಣಕ್ಕಾಗಿ ಅಂದರೆ ಅವರು ಪಾಯ್ಸನ್ ಹಾಕಿದ್ದಾರೆ ಅಂತೂ ನಮಗೂ ಗೊತ್ತಿರಲಿಲ್ಲ. ಅದು ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಗೆ ಹೋಗಿದ್ರು, ಇದೆ ಅಷ್ಟೇ ನಮಗೆ ಗೊತ್ತಿತ್ತು.
ಅಷ್ಟೇ ನಮಗೂ ಕನ್ಫರ್ಮೇಷನ್. ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದರು. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಪಾಯ್ಸನ್ ಅಂತ ಬಂದಿರಲಿಲ್ಲ. ಆದ ನಂತರ ಅದು ರಿಪೋರ್ಟ್ ನಾವು ಕೇಳಿದ ನಂತರ ಅದು ನಾರ್ಮಲ್ ಆಕ್ಸಿಡೆಂಟಲ್ ಡೆತ್ ಅಂತ ಗೊತ್ತಾಯಿತು. ಹೀಗಾಗಿ ನಾವು ಸುಮ್ಮನಾಗಿ ಬಿಟ್ಟಿದ್ವಿ. ಆದರೆ ಅವರು ಗಂಡ ಹೆಂಡತಿ ಮಧ್ಯೆ ಸರಿಯಾಗಿರಲಿಲ್ಲ, ಕಿರಿಕಿರಿ ಇತ್ತು, ವೈಮನಸ್ಸಿತ್ತು. ಅವಳಿಗೆ ಸುಮ್ಮನೆ ಅವ್ರಿಗೆ ಹಣ ಅಷ್ಟೇ ಬೇಕು, ಗಂಡ ಬೇಡ, ಹೀಗೆಲ್ಲ ಪ್ರಾಬ್ಲಮ್ಸ್ ಇತ್ತು, ಇಂಟರ್ನಲ್ ಪ್ರಾಬ್ಲಮ್ಸ್ ಇತ್ತು. ಬಟ್ ಹೀಗೆ ಮಾಡ್ತಾರಂತ ನಮಗೆ ಗೊತ್ತಿರಲಿಲ್ಲ. ಅದೇ CPI ಜಾವೇದ್ ಸರು ಅವರು ನಮಗೂ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಆ್ಯಕ್ಚುಲಿ ನಮಗೂ ಗೊತ್ತಿರಲಿಲ್ಲ. 3 months ಆಗಿ ನಾನು ಲಾಸ್ಟ್ ಒನ್ ಮಂತ್ ಬಿಫೋರ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅಂತ ಕೇಳಿದ್ದೆ ಅಷ್ಟೇ. ಆದರೆ ಆಕ್ಸಿಡೆಂಟಲ್ ಡೆತ್ ಅಂತ ಗೊತ್ತಾಗಿತ್ತು. ಆದರೆ ಅದು ಹೀಗೆಲ್ಲ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ನನಗೆ ಆ್ಯಕ್ಚುಲಿ ನಿನ್ನೆನೇ ಫ್ಯಾಮಿಲಿ ಡಿಸ್ಪ್ಯೂಟ್ ಅಂದ್ರೆ ಏನು ಸರ್, ಇದು ಪ್ರಾಪರ್ಟಿ ಡಿಸ್ಪ್ಯೂಟ್? ಹಾಂ, ಪ್ರಾಪರ್ಟಿ ಡಿಸ್ಪ್ಯೂಟ್ ಹೀಗಿತ್ತು. ಆಮೇಲೆ ಬೇರೆ ಕೇಳ್ಪಡಕ್ಕೆ ಬರ್ತದೆ ಸರ್, ಬೇರೆ ಥರ ಅವರು ಅವ್ರ ಮಿಸ್ಸಸ್ಸು ಮತ್ತು ಆಮೇಲೆ ಇನ್ನೊಬ್ರು ಕೂಡಿ ಈ ಥರ ಮಾಡಿದ ಅದು ಎಲ್ಲ ನಮಗೆ ಗೊತ್ತಿರಲಿಲ್ಲ. ಅದೆಲ್ಲ ಈಗ ತಾನೇ ಜಾವೇದ್ ಸರ್ ನಿನ್ನೆ ನಾನು ಬಂದ ತಕ್ಷಣ ನನಗೆ ಗೊತ್ತಾಯಿತು. ಅವರು ತನಿಖೆ ಮಾಡ್ತಾ ಇರೋದು, ಅದು ಎಷ್ಟು ದಿನದಿಂದ ಮಾಡ್ತಾಯಿದ್ರು ಅದು ನಮ್ಗೆ ಗೊತ್ತಿರಲಿಲ್ಲ. ನಿನ್ನೆ ಅಟ್ ಎ ಟೈಮ್ ನಾವು ಆಫೀಸಲ್ಲಿದ್ದಾಗ ಜಾವೇದ್ ಸರ್ ಫೋನ್ ಹಚ್ಚಿ ಸ್ವಲ್ಪ ಪೊಲೀಸ್ ಸ್ಟೇಷನ್ ಕಡೆ ಬರಬೇಕು ಅಂದ ತಕ್ಷಣ ಮಧ್ಯಾಹ್ನ ಬಂದಿದ್ದೆ. ಆವಾಗ ಸರ್ ನನಗೆಲ್ಲ ಈ ತನಿಖೆ ಬಗ್ಗೆ ಎಲ್ಲ ತಿಳಿಸಿ ಹೇಳಿದರು. ಅದರ ನಂತರ ಇವತ್ತು ಇದೆಲ್ಲ ಮಾಡೋದು ಅಂತ ಅವರೇ ಹೇಳಿದರು ಖುದ್ದಾಗಿ. ಏನು ಮಾಡ್ತಾ ಇದ್ರು ಸರ್ ನಿಮ್ಮ ಬ್ರದರ್ ಅವರು? ಏನು ಕೆಲಸ? ಬ್ರದರ್ ಅವರು ಆರ್ಮಿ ರಿಟೈರ್ಡ್ ಆಗಿದ್ದರು. ಹಾಂ ಸರ್. ರಿಟೈರ್ಡ್ ಆಗಿ ಈಗ ಮನೆಯಲ್ಲೇ ಇದ್ದರು. ಅವರು ಎಷ್ಟು ವರ್ಷ ಸರ್ವಿಸ್ ಮಾಡಿದರು? ಅವರು 24 ವರ್ಷ ಸರ್ವಿಸ್ಗಳನ್ನ ಮಾಡಿ ಬಂದರು. ಮಕ್ಕಳದು ಸರ್ ಅವರಿಗೆ? ಮಕ್ಕಳು 2 ಜನ ಇದ್ದಾರೆ. ಒಬ್ಬರು ಈಗ 10th ಮುಗಿಸಿ ಫಸ್ಟ್ ಇಯರ್ ಈ ಸಲ ಅಡ್ಮಿಷನ್ ಮಾಡಿದ್ದಾನೆ. ಮತ್ತೊಬ್ಬರು ನರ್ಸರಿಲಿದ್ದಾರೆ. ಇಲ್ಲಿ ಊರಲ್ಲಿ ಬಂದು ಏನು ಕೆಲಸ ಮಾಡ್ತಿದ್ರು ಸರ್? ಇಲ್ಲಿ ಊರಲ್ಲಿ ಬಂದು ಏನಿಲ್ಲ, ಒಂದು ಬಾಗಲಕೋಟೆಗೆ ಹೋಗಿದ್ದರು ಅವರು, ಶುಗರ್ ಫ್ಯಾಕ್ಟ್ರಿಗೆ. ಒಂದು 4 months ಮಾಡಿ ವಾಪಸ್ ಬಂದಿದ್ದರು. ಈಗ 1.5 monthದಿಂದ ಮನೆಯಲ್ಲೇ ಇದ್ದರು ಅವರು. ಮೊನ್ನೆ ಎಲ್ಲಿಗೆ ಹೋಗ್ತಾ ಇದ್ರು ಸರ್ ಇವರು? ಮಾರ್ಚ್ 15ನೇ ತಾರೀಕಿನಿಂದ ಆವಾಗ ಮಾರ್ಚ್ 15ನೇ ತಾರೀಕಿಗೆ ಜಾತ್ರೆಗೆ ಹೋಗಿದ್ದಾರೆ ಅಂತ ಹೇಳಿದರು. ಯಾವ ಜಾತ್ರೆ ಸರ್? ಹುಕ್ಕೇರಿ ಜಾತ್ರೆಗೆ ಸರ್, ಲಕ್ಷ್ಮೀದೇವಿ ಜಾತ್ರೆಗೆ. ನಮಗೆ ಅದನ್ನೇ ಹೇಳಿದರು, ಜಾತ್ರೆಗೆ ಹೋಗ್ತಾಯಿದ್ರು. ಹೋಗುವಾಗ ಆಕ್ಸಿಡೆಂಟ್ ಆಗಿದೆ ಅಂತ ಇಷ್ಟೇ ಹೇಳಿದರು. ಎಲ್ಲಿ ಆಗಿದೆ ಸರ್ ಆಕ್ಸಿಡೆಂಟ್? ಇದು ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ. ಇದು ಒಳಗಡೆ ದಾರಿ ಇದೆಯಲ್ಲ, ಗಜಬರಡಿ ರೋಡ್ ಇದೆಯಲ್ಲ, ಆ ರೋಡ್ ಮೇಲೆ ಆಗಿದೆ ಅಂತ ಗೊತ್ತಾಯಿತು. ಆಗಿದ್ದಾಗ ನಾವು ಹೋಗಿದ್ವಿ ಹಾಸ್ಪಿಟ್ಲಿಗೆ. ಹಾಗೆ CPI ಸರು ಅಲ್ಲಿ ಎನ್ಕ್ವೈರಿ ಮಾಡ್ತಾಯಿದ್ರು. ಆವಾಗ ನಮ್ಗೆ ಅಷ್ಟೇ ಗೊತ್ತು, ಬಾಕಿ ಸ್ಪಾಟೆಲ್ಲ ಗೊತ್ತಿಲ್ಲ. ಏನು ಅನೈತಿಕ ಸಂಬಂಧದಲ್ಲಿ ಈ ಥರ ಮಾಡಿದಾರೋ ಅಥವಾ? ಹಾಂ, ಅನೈತಿಕ ಸಂಬಂಧ ಇತ್ತು ಅಂತ ಗೊತ್ತಿತ್ತು, ಬಟ್ ಕನ್ಫರ್ಮ್ ನಮಗೂ ಇರಲಿಲ್ಲ. ಯಾಕೆಂದರೆ ನಾವು ಹೋಗ್ತಾ ಇರಲ್ಲ. ನಮ್ಮ ಜೊತೆ ಜಗಳಾಡಿದ್ರು. ನಮ್ಮ ಬ್ರದರ್ ಜಗಳಾಡಿರಲಿಲ್ಲ, ಬಟ್ ಅವರು ವೈನಿ ಇದಾರಲ್ಲ, ಅವ್ರು ಜಗಳಾಡಿದ್ರು. ಹೀಗಾಗಿ ನಾವು ಇವ್ರ ಮನೆಗೆ ಬರ್ತಾ ಇರಲಿಲ್ಲ. ಬಟ್ ನಮ್ಮ ಬ್ರದರ್ ನಮ್ಮ ಮನೆಗೆ ಹೋಗ್ತಿದ್ದ. ಅದು ಇಲ್ಲಿಗಲ್ ರಿಲೇಷನ್ ಇದೆ ಅಂತ ಗೊತ್ತಿತ್ತು, ಬಟ್ ಕನ್ಫರ್ಮ್ ಇರಲಿಲ್ಲ. ಇವಾಗ ಅದು ಸರ್ ಎಲ್ಲ ತನಿಖೆಗೆ ಬಂದ ತಕ್ಷಣ ಈಗ ಅದು ಇಲ್ಲಿಗಲ್ ರಿಲೇಷನ್ ಇತ್ತು ಅಂತ CPI ಸರು ಎಲ್ಲ ಹೇಳಿದರು. ಅವತ್ತು ಪೋಸ್ಟ್ ಮಾರ್ಟಮ್ ಆಯಿತು. ಪೋಸ್ಟ್ ಮಾರ್ಟಮ್ ಆಗಿ ಬಂದ ನಂತರ ಇಲ್ಲಿ ಬಂದು ಅಟ್ ಎ ಟೈಮ್ ಮಣ್ಣಾಯಿತು. ಅದರ ನಂತರ ನಾವು ಸ್ವಲ್ಪ ಹೊತ್ತು ಮನೆಯಲ್ಲಿ ಕೂತ್ಕೊಂಡು ಹೋಗ್ಬಿಟ್ವಿ ಅಲ್ಲಿಂದ. ನಮಗೆ ಯಾಕೆಂದರೆ ನಮಗೆ ಸಂಶಯ ಬರೋಕ್ಕಾಗಲ್ಲ. ಅಂದರೆ ಹೆಂಗಿದೆ, ಆಕ್ಸಿಡೆಂಟ್ ಆಗಿತ್ತು, ಹಾಸ್ಪಿಟಲ್ ಡೆತ್ ಆಗಿತ್ತು. ಆ್ಯಂಡ್ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲೂ ಅವರು ಮೈಲ್ಡ್ ಹಾರ್ಟ್ ಅಟ್ಯಾಕ್ ಅಂತ ಬರ್ತಿದ್ರಲ್ಲ, ಹೀಗಾಗಿ ಯಾವುದೂ ಸಂಶಯ ಮಾಡೋ ಆಗಿಲ್ಲ. ಸರಿ ಹೇಳಿ, ಈ ಪ್ರಕರಣದಲ್ಲಿ ಯಾರ್ಯಾರು ಸರ್? ಈ ಪ್ರಕರಣದಲ್ಲಿ ಇವ್ರದ್ದು ತುಂಬ ಜನ ಇದ್ದಾರೆ. ಅವ್ರ ತಾಯಿ, ಅವ್ರ ಮಗು ದೊಡ್ಡ ಹುಡುಗ ಇದ್ದಾನೆ. ಮತ್ತು ಅವ್ರ ಜೊತೆ ಅವರ ತಮ್ಮ, ಅವರ ಅಳಿಯ, ಅವ್ರ ಮಾವ ಎಲ್ಲರೂ ಜಾಯಿಂಟ್ ಇದ್ದಾರೆ. ಅವ್ರ ಜೊತೆ ಯಾರು ಸಂಬಂಧ ಇದೆಯಲ್ಲ ಅವರು ಇನ್ವಾಲ್ವ್ ಇದ್ದಾರೆ. ದಯವಿಟ್ಟು ಈ ಕೇಸಿಗೆ ಸಂಬಂಧಿಸಿದ ಎಲ್ಲರನ್ನು, ಈ ಕೇಸಲ್ಲಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ ತನಿಖೆ ಮಾಡಿ ಎಲ್ಲರಿಗೂ ಕಠಿಣ ಶಿಕ್ಷೆ ಆಗಬೇಕಂತಂದು ಕಳಕಳಿಯಿಂದ ಕೇಳಿಕೊಳ್ಳುತ್ತೇನೆ. ಸರ್, ಈಗ ಅವ್ರದ್ದು ಅನೈತಿಕ ಸಂಬಂಧ ಎಷ್ಟು ವರ್ಷದಿಂದ ಇತ್ತಂದ್ರೆ ಏನು ಅದೆಲ್ಲ ನನಗೂ ಕನ್ಫರ್ಮೇಷನ್ ಇಲ್ಲ. ಆಮೇಲೆ ಏನಪ್ಪ ದುಡ್ಡು ಕೊಟ್ಟೇನೋ ಮುಗ್ಸಕ್ಕೆ ನೋಡಿದ್ರ ಅಂತ ಇಲ್ಲ ಅದೆಲ್ಲ ಸರ್ ಮಾತಾಡ್ತಾರೆ. ಇಲ್ಲ. ಸದ್ಯ ಪ್ರಕರಣ ಸಂಬಂಧ ಯಮಕನ್ಮಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗ್ರಾಮದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿದ್ದು, ಮೃತನ ಕುಟುಂಬಸ್ಥರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ತನಿಖೆಯ ಅಂತಿಮ ವರದಿಯ ಬಳಿಕವೇ ಪ್ರಕರಣದ ನಿಜ ಸ್ವರೂಪ ಬಹಿರಂಗವಾಗುವ ಸಾಧ್ಯತೆ ಇದೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.
अमरकॉन कलेक्शन में आओ, नई वैरायटी यहाँ पाओ, सबके लिए कपड़े हैं खास, अमरकॉन में खुशियाँ हैं पास, अमरकॉन। अमरकॉन कलेक्शन, खड़े बाजार, बेलगाम।